ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಪ್ರೈಮ್ ಸಕ್ಸಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಈ ಪ್ರೈಮ್ ಸಕ್ಸಸ್ ಯೂಟ್ಯೂಬ್ ಚಾನಲಲ್ಲಿ ನಾವು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತರಬೇತಿ ಸಂಬಂಧಪಟ್ಟ ಫ್ರೀ ವಿಡಿಯೋಸ್ಗಳು ಹಾಗೂ ರೆಲೆವೆಂಟ್ ಕೋರ್ಸಸ್ಗಳನ್ನು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನು ಆಫ್ಲೈನ್ ಕ್ಲಾಸ್, ಆನ್ಲೈನ್ ಕ್ಲಾಸ್ ಅದ್ರ ಬಗ್ಗೆ ಎಲ್ಲ ಕೂಡ ನಮಗೆ ಮಾಹಿತಿಯನ್ನು ನೀಡ್ತಾ ಬರ್ತಾ ಇದ್ದೇವೆ ಈ ಯೂಟ್ಯೂಬ್ ಚಾನಲಲ್ಲಿ. ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಹಲವಾರು ವಿಷಯಗಳನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ನೋಡಿ, SBI ಇತ್ತೀಚೆಗೆ 2 ಮುಖ್ಯವಾದ ನೋಟಿಫಿಕೇಷನ್ನ ಹೊರಡಿಸ್ತು. ಅದೇನಂತಂದರೆ, ಒಂದು ಜೂನಿಯರ್ ಅಸೋಸಿಯೇಟ್ ಹೇಳುವಂಥದ್ದು. ಈ ಜೂನಿಯರ್ ಅಸೋಸಿಯೇಟ್ಗೆ ಸಂಬಂಧಪಟ್ಟ ಆಲ್ರೆಡಿ ಡೀಟೇಲ್ ಆದ ವಿಡಿಯೋನ ನಾನು ಈ ಹಿಂದೆ ಮಾಡಿದ್ದೇನೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇವತ್ತು ನಾನು ಪ್ರೊಬೇಷನರಿ ಆಫೀಸರ್ಗೆ ಸಂಬಂಧಪಟ್ಟ ನೋಟಿಫಿಕೇಷನ್ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇದರ ಲಾಸ್ಟ್ ಡೇಟ್ 16/1/2024. ಓಕೆ, ಅದರ ಅಡ್ವರ್ಟೈಸ್ ನೋಡೋಣ, ಏನು ನೋಟಿಫಿಕೇಷನ್ ಏನು ನೀಡಿದ್ದಾರೆ ಅಂತ ಹೇಳುವಂಥದ್ದು. ಬೇಸಿಕಲಿ 27ರಿಂದ 16ನೇ ತಾರೀಕು ತನಕ ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ಅದರದ್ದು ಎಲಿಜಿಬಿಲಿಟಿ ಇದೆಲ್ಲ ಕೂಡ ಡೀಟೇಲ್ಸನ್ನು ನೋಡ್ಕೊಳ್ಳಿ. ಬೇಸಿಕ್ ಅದರ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತೇವೆ. ಓಕೆ, ಎಷ್ಟು ವೇಕೆನ್ಸೀಸ್ ಇದೆ ಅಂತ ಅಂದರೆ, ರೆಗ್ಯುಲರ್ ನೋಡಿ 586 ವೇಕೆನ್ಸೀಸ್ ಇದೆ. ಓಕೆ, ಇನ್ನು ಫಿಸಿಕಲ್ ಡಿಸಬಿಲಿಟೀಸ್ ಇರೋರಿಗೂ ಕೂಡ ಸುಮಾರು 26, ಅಂದರೆ ಒಟ್ಟು 626 ಈ ರೀತಿಯಲ್ಲಿ ವೇಕೆನ್ಸಿಗಳು ನೀಡಿದ್ದಾರೆ. ಹಾಗೆ ಇನ್ನು ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗುತ್ತೆ ಹೇಳುವಂಥದ್ದು ಬೇಸಿಕ್ ಇದಕ್ಕೆ ನಿಮಗೆ ಅಂದಾಜಿಗೆ ಇಲ್ಲಿ ಕೊಟ್ಟಿರೋ ಪ್ರಕಾರ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ಸುಮಾರು ಮಾರ್ಚ್ 8 ಮತ್ತು 15 ಈ ಅವಧಿಯಲ್ಲಿ ಬರ್ಬೋದು ಅಂತ ಹೇಳ್ತಿದ್ದಾರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು. ಇನ್ನು ಮೇನ್ಸ್ ಎಕ್ಸಾಮು ಏಪ್ರಿಲ್-ಮೇಯಲ್ಲಿ ಆಗ್ಬೋದು 2025ರಲ್ಲಿ. ಹಾಗೂ ಇನ್ನೊಂದು ಫೈನಲ್ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಹೇಳಿದೆ, ಅಥವಾ ಗ್ರೂಪ್ ಎಕ್ಸಸೈಸ್, ಇಂಟರ್ವ್ಯೂ ಎಕ್ಸಸೈಸ್ ಎಲ್ಲ ಇರೋದೆ, ಅದು ಮೇ ಮತ್ತು ಜೂನಲ್ಲಿ ಫೈನಲ್ ಸ್ಟೇಜ್ 3ನೇ ಹಂತದ್ದು. ಈ ಒಂದು ಬೇರೆ ಬೇರೆ ಹಂತದಲ್ಲಿ ಆಗುವಂಥ ಎಕ್ಸಾಮ್ಸ್ಗಳು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಇದನ್ನು ನೆನಪಿಟ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಇಷ್ಟು ಟೈಮ್ ನಿಮಗೆ ಸಿಗತ್ತೆ ಓದಲಿಕ್ಕೆ ಅಂತ ಹೇಳುವಂಥದ್ದು. ಅದ್ರದ್ದು ಆಲ್ರೆಡಿ ಟೆಂಟೇಟಿವ್ ಟೈಮ್ ಟೇಬಲನ್ನು, ಡೇಟ್ಸನ್ನು ಆಲ್ರೆಡಿ ನೀಡಿದ್ದಾರೆ. ಹಾಗಿದ್ರೆ ಏಜ್ ಲಿಮಿಟ್ ಎಷ್ಟು? ನೋಡಿ, 21 ವರ್ಷದಿಂದ 30 ವರ್ಷ ತನಕ ಇರೋರು ಸಹ ಈ ಒಂದು ಪ್ರೊಬೇಷನರಿ ಆಫೀಸರ್ಸ್ ಹುದ್ದೆಗೆ ಅಪ್ಲೈ ಮಾಡ್ಬೋದು. ಆದರೆ ಇನ್ನೂ ರಿಲ್ಯಾಕ್ಸೇಷನ್ ಕೂಡ ಇದೆ. OBCಗೆ 3 ವರ್ಷ ಎಕ್ಸ್ಟ್ರಾ ಇದೆ, SC/STಗೆ 5 ವರ್ಷ ಅಡಿಷ್ನಲ್ ರಿಲ್ಯಾಕ್ಸೇಷನ್ ಇದೆ. ಹಾಗೂ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅವರಿಗೆ ಆ ಕ್ಯಾಟಗರಿ ವೈಸ್ ಇನ್ನೂ ಜಾಸ್ತಿ, ಸುಮಾರು 15 ವರ್ಷ ತನಕನೂ ಕೂಡ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೂ ಎಕ್ಸ್ ಸರ್ವಿಸ್ ಮೆನ್ ಅವರು ಕೂಡ 5 ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ. ಇನ್ನು ಕ್ವಾಲಿಫಿಕೇಷನ್ಸ್ ಏನು ಬೇಕಂತ ಅಂದರೆ, ಗ್ರ್ಯಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್, ಯಾವುದೇ ಇದರಲ್ಲೂ ಗ್ರ್ಯಾಜುಯೇಷನ್ ಆಗಿದ್ರೂ ಸಹ ಹೆಲ್ಪ್ ಆಗುತ್ತೆ. ಅವರು ಅದಕ್ಕೆ ಅಪ್ಲೈ ಮಾಡ್ಬೋದು. ಫೈನಲ್ ಇಯರ್ ಕೂಡ ಅಪ್ಲೈ ಮಾಡ್ಬೋದು. ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳು ಕೂಡ ಅಪ್ಲೈ ಮಾಡಬಹುದು. ಬಟ್ ಏನಾಗುತ್ತೆ ಅಂತಂದರೆ, ಅವರು ಪಾಸ್ ಆಗಿರುವಂಥ ಪ್ರೂಫನ್ನು ಲೆಟರ್ ಕೊಡಬೇಕಾಗತ್ತೆ. ಇನ್ನು ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಇರ್ಬೋದು, ಅಥವಾ ಮೆಡಿಕಲ್ ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ಸ್ ಇರೋರು, CA, CS, ಕಾಸ್ಟ್ ಅಕೌಂಟೆಂಟು ಅವರು ಕೂಡ ಎಲಿಜಿಬಲ್ ಇರ್ತಾರೆ ಈ ಎಕ್ಸಾಮಿಗೆ ಅಪೇರ್ ಆಗಲಿಕ್ಕೆ. ಇದು ಒಂದಾಯಿತು. ಇನ್ನು ರಿಸರ್ವೇಷನ್ ಬಗ್ಗೆ ಆಲ್ರೆಡಿ ಹೇಳಿದ್ದೇವೆ. ಎಕ್ಸಾಮ್ ಹೇಗೆ ಅದರದ್ದು 3 ಹಂತದಲ್ಲಿ ಆಗುತ್ತೆ, 3 ಫೇಸಲ್ಲಿ ಆಗುವಂಥದ್ದು. ಸಿಲೆಬಸ್ ಅಂದರೆ ಹೇಗೆ ಪ್ಯಾಟರ್ನ್ ಅಂತ ನೋಡ್ಕೊಳ್ಳಿ. ಆಬ್ಜೆಕ್ಟಿವ್ ಟೈಪು 100 ಮಾರ್ಕ್ಸಿಗೆ ಕಾಮನ್ ಆಗಿ ನಾವೆಲ್ಲ ಎಕ್ಸಾಮಲ್ಲಿ ನೋಡುವಂಥದ್ದು ಒಂದು ಇಂಗ್ಲೀಷ್ ಇರುತ್ತೆ, ಇನ್ನೊಂದು ರೀಸನಿಂಗ್ ಇರುತ್ತೆ, ಇನ್ನೊಂದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಹೇಳಿರುತ್ತೆ. ಆಯಿತಾ? ಟೋಟಲ್ 100 ಮಾರ್ಕ್ಸಿಗೆ 1 ತಾಸಿಗೆ ಮಾತ್ರ 100 ಮಾರ್ಕ್ಸ್ ಕ್ವಶನ್ ಪೇಪರು. ಸ್ವಲ್ಪ ಸ್ಟ್ರಿಕ್ಟಾಗೇ ಇರುವಂಥದ್ದು. ಅದನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಹಾಗೆ ಸೆಕೆಂಡ್ ಫೇಸ್ ಮೇನ್ಸ್ ಎಕ್ಸಾಮಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ, ಇದು ಕೂಡ ಆನ್ಲೈನು. ಆಬ್ಜೆಕ್ಟಿವ್ ಟೆಸ್ಟ್ 200 ಮಾರ್ಕ್ಸಿಗಿದೆ, ಹಾಗೂ ಡಿಸ್ಕ್ರಿಪ್ಟಿವ್ ಟೆಸ್ಟ್ 50 ಮಾರ್ಕ್ಸಿಗೆ ಇದೆ. ಆಯಿತಾ? ಆಬ್ಜೆಕ್ಟಿವ್ ಟೆಸ್ಟ್ ನೋಡಿ 3 ತಾಸು, ಇದು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನು ಇದೆ, ಹಾಗೂ ಡಿಸ್ಕ್ರಿಪ್ಟಿವ್ ಕೂಡ ಇದೆ. ಡಿಸ್ಕ್ರಿಪ್ಟಿವ್ 50 ಮಾರ್ಕ್ಸಿಗೆ, ಆಬ್ಜೆಕ್ಟಿವ್ 200 ಮಾರ್ಕ್ಸ್ ಅಲ್ಲ. ರೀಸನಿಂಗ್ ಇದೆ, ಕಂಪ್ಯೂಟರ್ ಆಪ್ಟಿಟ್ಯೂಡ್ ಇದೆ, ಹಾಗೂ ಡೇಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಇರುತ್ತೆ, ಜನರಲ್ ಅವೇರ್ನೆಸ್, ಎಕಾನಮಿ, ಬ್ಯಾಂಕಿಂಗ್ ನಾಲೆಜ್ ಅದು ಕೂಡ ಇದೆ, ಹಾಗೂ ಇಂಗ್ಲೀಷ್ ಲ್ಯಾಂಗ್ವೇಜು. ಇಷ್ಟು ಇರುವಂಥದ್ದು. ಇದು ಒಂದು ಹಂತ. ಇನ್ನು ನೆಕ್ಸ್ಟ್ ಕೆಲವೊಂದು ಏನು ಹೇಳ್ತಾರೆ ಇಲ್ಲಿ, ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಹೇಳುವಂಥದ್ದಿದೆ. ಇದ್ರೆ ವೈವಾಕ್ಕೆ ಸಂಬಂಧಪಟ್ಟದ್ದು ಆ ಹಂತ. ಯೂಶ್ವಲಿ ಗ್ರೂಪ್ ಎಕ್ಸಸೈಸ್, ಪರ್ಸನಲ್ ಇಂಟರ್ವ್ಯೂ ಅದೆಲ್ಲವೂ ಕೂಡ ಇದೆ. ಅದಕ್ಕೂ ಕೂಡ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, 50 ಮಾರ್ಕ್ಸ್ ಅಂತ ಹೇಳಿ ಅಲಾಟ್ ಮಾಡಿದ್ದಾರೆ. ಓಕೆ,
ಇದೆಲ್ಲವೂ ಬೇರೆ ಬೇರೆ ಹಂತದ ಇಷ್ಟು ಮಾರ್ಕ್ಸ್, ಇಷ್ಟು ಕಟ್ ಆಫ್, ಇಷ್ಟು ವೇಕೆನ್ಸಿಗಳು ಇಷ್ಟು ಪಟ್ಟು ಕರೀತಾರೆ ಅಂತ ಹೇಳುವಂಥದ್ದು ಡೀಟೇಲ್ ಇದು. ಬಟ್ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ರಿಗೂ ಕೂಡ, ಗ್ರ್ಯಾಜುಯೇಷನ್ ಆದವರು ಒಂದು ಬ್ಯಾಂಕ್ ಎಕ್ಸಾಮ್ ಅಪೇರ್ ಆಗಬೇಕು. ಯಾಕೆಂತಂದರೆ ಬ್ಯಾಂಕ್ ಅಂತಲ್ಲ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಅಪೇರ್ ಆಗಬೇಕು. ಯಾಕೆಂದರೆ ಒಂದು ಐಡಿಯಾ ಸಿಗುತ್ತೆ. ಯಾಕೆಂದರೆ ಸಬ್ಜೆಕ್ಟ್ಸ್ ಅಂತೂ ಕಾಮನ್ನು ಅಲ್ವಾ. ಸೊ ಆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ ನೀವು ಅವೊಕ್ಯಾಬ್ಯುಲರಿ ಓದೋ ಕಾರಣಕ್ಕೆ. ನಿಮ್ಮ ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಇರ್ಬೋದು, ಜನರಲ್ ಅವೇರ್ನೆಸ್ ಇರ್ಬೋದು, ಅದು ಕೂಡ ಇಂಪ್ರೂವ್ ಆಗುತ್ತೆ. ನಮ್ಮ ಡೇ ಟು ಡೇ ಚಟುವಟಿಕೆಗಳು ಕೂಡ ತುಂಬ ಹೆಲ್ಪ್ ಆಗುತ್ತೆ. ಪ್ಲಸ್ ಮ್ಯಾಥ್ಸ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ ಏನು ಹೇಳ್ತಾರೆ, ಅದು ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನು ಬೇರೆ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಈಗ ಎಷ್ಟೋ ಎಕ್ಸಾಮ್ಸ್ ಬರ್ತವೆ. ಈಗ ಮೇ ಬಿ ಎಂಟ್ರೆನ್ಸ್ ಎಕ್ಸಾಮ್ಸ್, ಎಷ್ಟು ಎಂಟ್ರೆನ್ಸ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ಈಗ ವಿಲೇಜ್ ಅಕೌಂಟೆಂಟ್ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇರ್ಬೋದು, ಫಾರೆಸ್ಟ್ ಆಫೀಸರ್. ಸೊ ಒಂದು ಪೇಪರ್ ಆಚೆ ಈಚೆ ಆಗ್ಬೋದು, ಬಿಟ್ಟರೆ ಬೇಸಿಕ್ ಕಾಮನ್ ಪೇಪರ್ UGC ನೆಟ್ ಎಕ್ಸಾಮ್ಸ್, ಅದರಲ್ಲೂ ಕೂಡ ಈ ಕೆಲವೊಂದು ವಿಷಯಗಳು ಕಾಮನ್ ಆಗಿ ಇದ್ದೇ ಇರ್ತವೆ. ಸೊ ಅದಕ್ಕೋಸ್ಕರ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಒಂದಕ್ಕೆ ತಯಾರು ಮಾಡಿಕೊಂಡ್ರು ಇನ್ನು ಬೇರೆದಕ್ಕೂ ಕೂಡ ಹೆಲ್ಪ್ ಆಗುವಾಗೇ ಇರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆಲ್ಲ ಅಟೆಂಪ್ಟ್ ಮಾಡಿ, ನಿಮಗೆ ಒಂದು ಎಕ್ಸಾಮ್ ಹೆದರಿಕೆನೂ ಕೂಡ ಹೋಗುತ್ತೆ ಅಲ್ವಾ. ಸೊ ಎಕ್ಸಾಮಿನೇಷನ್ ಸೆಂಟರು ಕರ್ನಾಟಕದಲ್ಲೂ ಬಹಳಷ್ಟು ಎಕ್ಸಾಮಿನೇಷನ್ ಸೆಂಟರ್ ಇದೆ, ಅದು ಲಾಸ್ಟಿಗಿದೆ. ಆನ್ಲೈನ್ ಅಪ್ಲೈ ಮಾಡುವಂಥದ್ದು. ಇದಕ್ಕೆ ಸ್ಯಾಲ್ರಿ ಕೂಡ ಬೇಸಿಗೆ ಸುಮಾರು 40,000ಇಂದ ಪ್ರಾರಂಭ ಆಗುತ್ತೆ. ವೇಟ್, ಸ್ಯಾಲ್ರಿ ಇಲ್ಲಿ ನೋಡಿ, ಸುಮಾರು ಅಲ್ಲಿ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಸುಮಾರು ಮುಂಬೈ ಅಂತ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ. ಈಗ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಚೇಂಜ್ ಆಗುತ್ತೆ. ಯಾಕೆಂದರೆ ಹೌಸ್ ರೆಂಟ್ ಅಲೋವೆನ್ಸ್ ಅದೆಲ್ಲ ಚೇಂಜ್ ಆಗುತ್ತೆ, ಪೆಟ್ರೋಲ್ ಅಲೋವೆನ್ಸ್ ಎಲ್ಲ ಇರುತ್ತಲ್ಲ, ಟ್ರಾವೆಲ್ ಅಲೋವೆನ್ಸ್ ಅಂತಲ್ಲ, ಅದೆಲ್ಲ ಚೇಂಜ್ ಆಗುತ್ತೆ. ಬಟ್ ಸ್ಟಿಲ್ ವರ್ಷಕ್ಕೆ ನೋಡಿ 18.67 lakhs ಮುಂಬೈ ಅಂತ ಇದರಲ್ಲಿ ಕಾಸ್ಟ್ ಟು ಕಂಪನಿ ಅಂತ ಹೇಳುವಂಥದ್ದು. ಈಗ ನಿಮ್ಮ ಕೈಗೆ ಸಿಗುವಂಥ ಸ್ಯಾಲ್ರಿ ಬೇರೆ ಇರ್ಬೋದು, ಬಟ್ ಅದೆಲ್ಲ ಕಾಂಟ್ರಿಬ್ಯೂಷನ್ಸ್, ಎಮಾಲ್ಯುಮೆಂಟ್ಸ್, ಫಂಡ್ ಅದೆಲ್ಲ ಕೂಡ ಬ್ಯಾಂಕ್ ಹೆಡ್ ಮಾಡೋ ಕಾರಣಕ್ಕೆ. ಸೊ ಅಷ್ಟು ಒಳ್ಳೆ ಆಪರ್ಚುನಿಟಿ ಇರುವಂಥದ್ದು, 18.67 lakhs ಇರುವಂಥದ್ದು. ಟ್ರೈ ಮಾಡಿ ನೋಡಿ. ಯಾಕೆಂದರೆ ಬೇಸಿಕ್ ಪೇನೇ 48 ಲಕ್ಷ, ಅದಕ್ಕೆ ವಿತ್ ಇದೆಲ್ಲದೂ ಕೂಡ ಸೇರಿದರೆ ನೋಡಿ ಎಷ್ಟೋ ಇದು DA, HRA, CCA, PF, ಕಾಂಟ್ರಿಬ್ಯೂಟರಿ ಪೆನ್ಷನ್ ಫಂಡ್, ಅಂದರೆ NPS, LFC, ಮೆಡಿಕಲ್ ಫೆಸಿಲಿಟಿ, ಲೀಸ್ ರೆಂಟಲ್ ಫೆಸಿಲಿಟಿ, ಎಷ್ಟು ಅಲೋವೆನ್ಸಸ್, ಪರ್ಕ್ವಿಸಿಟ್ಸು, ಅದೆಲ್ಲದಕ್ಕೂ ಕೂಡ ಅವರು ಎಲಿಜಿಬಲ್ ಆಗಿರ್ತಾರೆ. ಓಕೆ. ಸೊ ಇಷ್ಟು ಒಳ್ಳೆ ಆಪರ್ಚುನಿಟಿ ಸುಮಾರು 21 ವರ್ಷದಿಂದ 30 ವರ್ಷದವರೆಗೆ ಅವೈಲೇಬಲ್ ಅಂದರೆ ಅಷ್ಟು ಏಜಲ್ಲಿ ಅಪ್ಲೈ ಮಾಡಿದರೆ ಖಂಡಿತವಾಗಿಯೂ ಒಂದು ಲೈಫ್ ಸೆಟ್ಲ್ ಆಗುವಂಥ ಸ್ಯಾಲ್ರಿ ಸಿಗುವಂಥದ್ದಂತೂ ಗ್ಯಾರಂಟಿ. ಅದು SBI ಒಳ್ಳೆ ನ್ಯಾಷನಲೈಸ್ಡ್ ಬ್ಯಾಂಕ್ ಅದು ಅಲ್ವಾ. ಸೊ ನಿಮಗೆ ಎಕ್ಸಾಮ್ಗೂ ಕೂಡ ತುಂಬ ದೂರ ಊರಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗ್ಬೇಕಂತನೂ ಇಲ್ಲ, ನೀವು ಯಾವುದೇ ಭಾಗದಲ್ಲಿರಿ ನೋಡಿ. ಕರ್ನಾಟಕದಲ್ಲಿ ಎಷ್ಟೊಂದು ಸೆಂಟರ್ಸ್ಗಳು ಕೊಟ್ಟಿದ್ದಾರೆ ಅಂದರೆ ಬೆಳಗಾವಿ, ಬೆಂಗಳೂರು, ಧಾರವಾಡ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿಯಲ್ಲೂ ಸಹ ನೀಡಿದ್ದಾರೆ. ಸೊ ಇದು ಕರ್ನಾಟಕದೊಂದು ನಾನು ಹೇಳ್ತಿದ್ದೇನೆ, ಯಾಕೆಂದರೆ ಕನ್ನಡ ಭಾಷೆಯಲ್ಲಿ ನಾವು ಮಾಡ್ತಾ ಇರೋ ಕಾರಣಕ್ಕೆ ಕರ್ನಾಟಕದಲ್ಲಿ ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಸೊ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿಯೂ ಇಲ್ಲಿ SBI ಕರಿಯರ್ಸ್ ಅಂತ ಹೇಳುವಂಥ ಇದೆಲ್ಲಿದೆ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ 16ನೇ ತಾರೀಕು ತನಕ ಲಾಸ್ಟ್ ಡೇಟ್ ಇದೆ. ಸೊ ಖಂಡಿತವಾಗಿಯೂ ಅಪ್ಲೈ ಮಾಡಿ. ಓಕೆ. ಇದೆಲ್ಲವೂ ಆನ್ಲೈನ್ ರಿಜಿಸ್ಟ್ರೇಷನ್ನು, ಇದೆಲ್ಲ ರಿಜಿಸ್ಟರ್ ಆಗುವಂಥ ವಿಧಾನ. ನಿಮ್ಮ ಫೋನ್ ನಂಬರ್, ಇಮೇಲ್ ಹಾಕಿ ಲಾಗಿನ್ ಆಗ್ಬೋದು. ಅದೇನು ಬಹಳ ಕಷ್ಟದ ವಿಚಾರ ಅಲ್ಲ ಈಗಿನ ಕಾಲದಲ್ಲಿ, ಎಲ್ಲದೂ ಆನ್ಲೈನ್ ಅಪ್ಲಿಕೇಶನ್ ಆಗಿರೋ ಕಾರಣಕ್ಕೆ. ಸೊ ಹಾಗೆ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಬೇಕು ಅಂತ ಇದ್ದರೆ IBPS ಎಕ್ಸಾಮ್ ಸಹಿತವಾಗಿ ಪ್ರೈಮ್ ಸಕ್ಸಸ್ ಹೇಳುವಂಥ ಒಂದು ಆ್ಯಪ್ ಇದೆ, ಅಥವಾ www.primesuccess.co.in ಅಂತ ಹೇಳುವಂಥ ಒಂದು ಆ್ಯಪ್ ಇದೆ. ಅಲ್ಲಿ ನಾವು ಕೋರ್ಸಸ್ ಅಂತ ನೋಡಿದರೆ ಇಲ್ಲಿ ಕೋರ್ಸಸಲ್ಲಿ ಹಲವಾರು ಕೋರ್ಸಸ್ಗಳು ನಾವು ಕಾಣ್ತೇವೆ. ಓಕೆ. ಚಿಕ್ಕ ಕೋರ್ಸಸ್ಗಳು ಕೂಡ ಇವೆ, ಇಂಗ್ಲೀಷ್ಗೆ ಸಂಬಂಧಪಟ್ಟ ಕೋರ್ಸಸ್ಗಳು ಕೂಡ ಇವೆ, ಅಥವಾ ಬ್ಯಾಂಕಿಗೆ ಸಂಬಂಧಪಟ್ಟ IBPS ಇಲ್ಲಿ ನೋಡಿ IBPS ಪ್ಲಿಮ್ಸ್ಗೆ ಮೇನ್ಸ್ ಎಕ್ಸಾಮ್ಸ್ ಕೂಡ ಇರುವಂಥ ಕೋರ್ಸ್ಗಳು ಕೂಡ ಇವೆ. ಸೊ ಇದೆಲ್ಲ ಕೂಡ ವೆರಿ ಶಾರ್ಟಾಗಿ, ಅಂದರೆ ನಿಮಗೆ ನಿಮ್ಮ ಟೈಮಿಗೆ ಅನುಸಾರವಾಗಿ ಬಹಳ ಕ್ಯೂರೇಟೆಡ್ ಅವರ್ಸಲ್ಲಿ ನೀಡಿದ್ದಾರೆ. ಒಂದು 40 ಅವರ್ಸ್ ಇರುವಂಥದ್ದು, ಕೇವಲ 3,000 ರೂಪಾಯಿಗೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಓಕೆ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ, ಈ ಒಂದು ವಿಷಯವನ್ನು ಮುಗಿಸ್ತಾ ಇದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಯಾಕೆಂದರೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ನು ಪ್ರತಿದಿನ ಡೈಲಿ ಕರೆಂಟ್ ಅಫೇರ್ಸ್, ಪ್ರತಿದಿನ
ಒಂದು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತಿದ್ದೇವೆ. ಹಾಗೂ ಇನ್ನು ಪ್ರತಿನಿತ್ಯವೂ ಈ ಒಂದು ನಿರಂತರವಾಗಿ ನಿಮ್ಮ ಪ್ರಚಲಿತ ವಿದ್ಯಮಾನಗಳ ಅಪ್ಡೇಟ್ಸನ್ನು ಸಿಗ್ತಾ ಹೋಗ್ತವೆ. ಇನ್ನು ಹೊಸ ಹಲವಾರು ಚೇಂಜಸ್ಗಳನ್ನು ನಾವು ತರಲಿಕ್ಕಿದ್ದೇವೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಮಸ್ತೆ, ಥ್ಯಾಂಕ್ ಯು.